ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ನನ್ನ ವಾಯ್ಸ್ ಬ್ರೇಕೌಟ್ ಆಗಿ ಬರ್ತಾ ಇದೆ. ಸೊ ಎನಿವೇ ಇವತ್ತಿನ ಬ್ಲಾಗ್ ನಾನು 7 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಸ್ಕಿನ್ ಕೇರ್ ಬಗ್ಗೆ ಇರುತ್ತೆ. ಸೊ ತುಂಬ ಕಮೆಂಟ್ಸ್ ಬಂದಿದ್ದು ಸ್ಕಿನ್ ಕೇರ್ ಬಗ್ಗೆ ಸಿಸ್ಟರ್ ಹಾಕಿ ಅಂತ. ಇದು ಪಾರ್ಟ್ 1 ಇರುತ್ತೆ. ಖಂಡಿತ ಎಂಡ್ವರೆಗೂ ನೋಡಿ. ನೀವಿದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿ ವಿಡಿಯೋ ಇರುತ್ತೆ. ನಿಮ್ಮ ಸ್ಕಿನ್ ಬಗ್ಗೆ ಪ್ರಿಕಾಷನ್ ಹೆಂಗೆ ತೊಗೋಬೇಕು, ಏನು ಮಾಡಬೇಕು, ಏನು ನೆಗೆಟಿವ್ ಇದ್ದಿದ್ದು ತೆಗಿಬೇಕು, ಅಂದರೆ ಜಾಸ್ತಿ ಕೆಮಿಕಲ್ ಯೂಸ್ ಮಾಡಿದೆ ನಮ್ಮ ಸ್ಕಿನ್ ಕೇರ್. ಇವಾಗ ನೋಡ್ತಾ ಇದ್ದೀರಾ, ನಾನು ನನ್ನ ಸ್ಕಿನ್ಗೆ ಯಾವುದು ಮೇಕಪ್ ಅಪ್ಲೈ ಮಾಡಿಲ್ಲ ಫ್ರೆಂಡ್ಸ್. ಸೊ ಈ ಮೇಕಪ್ ಅಪ್ಲೈ ಮಾಡ್ದೇನೆ ನಿಮ್ಮ ಸ್ಕಿನ್ನನ್ನು ಈ ಥರ ಇಟ್ಕೋಬೇಕಾದ್ರೆ ಏನು ಮಾಡಬೇಕು, ಅದರಲ್ಲೇ ಮಾರ್ಕೆಟಲ್ಲಿ ತುಂಬ ಫೇಸ್ ವಾಶ್ ಮತ್ತಂದರೆ ಸೊ ಇವಾಗ ನಾನು ಅದರಲ್ಲಿ ಏನು ತೊಗೋಬೇಕು ಎಲ್ಲ ನ್ಯಾಚುರಲ್ ಇರುತ್ತೆ. ಸೊ ಅದರಲ್ಲಿ ನಾನು ಯಾವುದು ಕೆಮಿಕಲ್ ಯೂಸ್ ಮಾಡ್ತಾಯಿಲ್ಲ, ಯಾವುದು ಸಿರಮ್ ಯೂಸ್ ಮಾಡ್ತಾಯಿಲ್ಲ. ಅಂದರೂ ಕೂಡ ನಿಮ್ಮ ಸ್ಕಿನ್ಗೆ ತುಂಬ ನ್ಯಾಚುರಲಿ ಗ್ಲೋ ಮಾಡ್ಬೋದು. ಸೊ ಅದಕ್ಕೆ ಏನು ಬೇಕಂತ ನೋಡ್ಕೊಂಬರೋಣ ಬನ್ನಿ. ಸೊ ನೀವಿದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ಇಂಗ್ರೀಡಿಯೆಂಟ್ ತೊಗೊತಾ ಇದ್ದೀನಿ. ಇಲ್ಲಿ ಮುಲ್ತಾನಿ ಮಿಟ್ಟಿ ತೊಗೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮ್ಮ ಸ್ಕಿನ್ಗೆ ತುಂಬ ಗ್ಲೋಯಿಂಗ್ ಬ್ರೈಟ್ನಿಂಗ್ ಪ್ಲಸ್ ನಿಮ್ಮ ಡಲ್ಟ್ ಎಲ್ಲ ತೆಗೆದುಹಾಕೋಕ್ಕೆ ತುಂಬ ಚೆನ್ನಾಗಿದೆ. ನಾನು ಈ ಕಂಪ್ನಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಪರ್ಟಿಕ್ಯುಲರ್ ಕಂಪ್ನಿ ಯೂಸ್ ಮಾಡ್ಬೋದು. ಸೊ ಇದು ವೀಕ್ಲಿ ನೀವು ಹಚ್ಕೋಬೋದು. ನಾನು ಮೊದಲೇ ಕೂಡ ಹೇಳೀನಿ, ವೀಕ್ಲಿ ಅಂದರೆ ಇದು ಪಾರ್ಟ್ 1 ಪಾರ್ಟ್ 2 ಈ ಥರ ಆಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾನು ವೀಕ್ಲಿ ಹಚ್ಕೊಳ್ಳೋ ಪ್ರಾಡಕ್ಟ್ ಅಂದರೆ ವೀಕ್ಲಿ ಹಚ್ಕೊಳ್ಳೋ ನಿಮ್ಮ ಸ್ಕಿನ್ ಪ್ಯಾಕ್ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಡೈಲಿ ಹಚ್ಕೋಕ್ಕಾಗೋದಿಲ್ಲ, ಇದು ಜಸ್ಟ್ ವೀಕ್ಲಿ ಹಚ್ಕೋಬೇಕು. ಜಾಸ್ತಿ ಹಚ್ಕೊಂಡ್ರೆ ಸ್ಕಿನ್ ಇರಿಟೇಷನ್ ಆಗುತ್ತೆ. ಸೊ ವೀಕ್ಲಿದಾಗ ವೀಕ್ನಾಗ ಒಂದು ಸಾರಿ ಹಚ್ಕೊಂಡ್ರೆ ನಿಮ್ಮ ಸ್ಕಿನ್ ಫೇಶಿಯಲ್ ಗ್ಲೋ ಬರುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ಒಂದು ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀನಿ. ಇದರಲ್ಲಿ ಏನು ಮಿಕ್ಸ್ ಮಾಡ್ಬೋದು ಅಪ್ಪ ಅಂದರೆ ಸ್ವಲ್ಪ ಮುಲ್ತಾನಿ ಮಿಟ್ಟಿದಲ್ಲಿ ನೀವು ಗುಲಾಬ್ ಜಲ್ ಯೂಸ್ ಮಾಡಬೇಕು. ಜಸ್ಟ್ ಕೆಲವೊಬ್ಬರು ನೀರು ಕೂಡ ಯೂಸ್ ಮಾಡ್ತಾರೆ. ಖಂಡಿತ ನೀರು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದು ದೊಡ್ಡ ಫಾಲ್ಟ್ ಆಗುತ್ತೆ. ಯಾಕಂದರೆ ಮುಲ್ತಾನಿ ಮಿಟ್ಟಿ ಡ್ರೈನೆಸ್ ಇರುತ್ತೆ. ಸೊ ನೀವು ಮುಲ್ತಾನಿ ಮಿಟ್ಟಿಗೆ ಸ್ವಲ್ಪ ನೀರು ಬೆರೆಸಿದ್ರೆ ಇನ್ನೂ ಜಾಸ್ತಿ ಡ್ರೈನೆಸ್ನಾಗೆ ಕನ್ವರ್ಟ್ ಆಗುತ್ತೆ. ಸೊ ನಿಮ್ಮ ಆಯಿಲಿ ಸ್ಕಿನ್ ಇದ್ದರೂ ಕೂಡ ನೀವು ಹಚ್ಕೊಳ್ಳೇಬಾರ್ದು. ಅದರಲ್ಲಿ ಸ್ವಲ್ಪ ನೀವು ಗುಲಾಬ್ ಜಲ್ ಮಿಕ್ಸ್ ಮಾಡ್ಬೋದು. ನಿಮಗೆ ಎಷ್ಟೊಂದು ತಿಳಿಬೇಕಾಗಿದೆ ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೋಬೇಕು. ಗುಲಾಬ್ ಜಲ್ ಯೂಸ್ ಮಾಡ್ಕೋಬೇಕು. ನಿಮ್ಮ ಹತ್ರ ಗುಲಾಬ್ ಜಲ್ ಇಲ್ಲಪ್ಪ ಅಂದರೆ ಹೋಮ್ ರೆಮಿಡೀಸೇ ನಾನು ಇಲ್ಲಿ ಹೇಳ್ತಾ ಇರ್ತೀನಿ ಸ್ಕಿನ್ ಕೇರ್ದಲ್ಲಿ. ನೀವು ಇದರಲ್ಲಿ ಮಿಲ್ಕ್ ಆ್ಯಡ್ ಮಾಡ್ಬೋದು. ಯಾಕಂದರೆ ಈ ಮುಲ್ತಾನಿ ಮಿಟ್ಟಿಯಲ್ಲಿ ಡ್ರೈನೆಸ್ ಇರುತ್ತೆ. ಸ್ವಲ್ಪ ನಾವು ರೋಸ್ ವಾಟರ್ ಇಲ್ಲ ಅಂದರೆ ಮಿಲ್ಕ್ ಆ್ಯಡ್ ಮಾಡಿದರೆ ಅದರಲ್ಲಿ ಮಾಯ್ಶ್ಚರೈಸ್ ಬರುತ್ತೆ. ಸೊ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಮತ್ತಂದರೆ ತುಂಬ ಸಾಫ್ಟ್ನೆಸ್ ಅನ್ನಿಸುತ್ತೆ. ಸೊ ಇವಾಗ ಏನಿದೆ ಅಂದರೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಹೆಂಗೆ ಅಪ್ಲೈ ಮಾಡ್ಕೋಬೇಕು ಅದು ಕೂಡ ಹೇಳ್ತೀನಿ. ಸೊ ಇದು ಪ್ಯಾಕನ್ನು ನಾವು ಡೈಲಿ ಅಪ್ಲೈ ಮಾಡಬಾರ್ದು. ನಿಮ್ಮ ಸ್ಕಿನ್ ಟೈಪ್ ಯಾವುದಿದೆ ಅಂದರೆ ಆಯಿಲಿ ಸ್ಕಿನ್ ಇದೆ, ಸೆನ್ಸಿಟಿವ್ ಇದೆ, ನಾರ್ಮಲ್ ಇದೆ, ಇಲ್ಲ ಡ್ರೈ ಸ್ಕಿನ್ ಇದೆ, ಅದು ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರಬೇಕು. ಸೊ ಆಯಿಲಿ ಸ್ಕಿನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೀವು ವೀಕ್ಲಿ ಅದರಲ್ಲಿ 3 ಡೇಸ್ ಆಗೋಣ ಹಚ್ಕೋಬೋದು. ಆಯಿಲಿ ಸ್ಕಿನ್ಗೆ ತುಂಬ ಚೆನ್ನಾಗಿ ಅಂದರೆ ಡ್ರೈನೆಸ್ ಅದು ಆಯಿಲ್ ತೆಗೆದುಹಾಕುತ್ತೆ. ಸೊ ಪಿಂಪಲ್ಸ್ ಬರೋದಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಡಲ್ಟ್ ತೆಗೆದುಹಾಕುತ್ತೆ. ಸೆನ್ಸಿಟಿವ್ ಸ್ಕಿನ್ ಇದ್ದರೆ ನೀವು ವೀಕ್ಲಿ 2 ಟೈಮ್ ಹಚ್ಕೋಬೋದು. ಸೊ ನಾರ್ಮಲ್ ಇದ್ದರೆ ಅದರಲ್ಲಿ ನೀವು ವೀಕ್ಲಿ ಹಚ್ಕೋಬೋದು. ನಾರ್ಮಲ್ ಮತ್ತಂದರೆ ಡ್ರೈ ಸ್ಕಿನ್. ಸೊ ಫಸ್ಟ್ ಆಫ್ ಆಲ್ ಫೇಸ್ ಚೆನ್ನಾಗಿ ತೊಳ್ಕೊಬೇಕು ಅಂದರೆ ಫೇಸ್ ವಾಶ್ ಮಾಡ್ಕೊಂಡು ಬಿಡಬೇಕು. ಇವಾಗ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೋಡ್ಬೋದಾ, ಈ ಥರ ಚೆನ್ನಾಗಿ ಇದು ಪ್ಯಾಕನ್ನು ನೀವು ಒಂದು ಬ್ರಷಿಂದ ಇಲ್ಲ ನಿಮ್ಮ ಹ್ಯಾಂಡಲ್ಲಿ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಬಿಡಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಪ್ಯಾಕ್ ಇದೆ ಇದು. ಸೊ ಇದು ಮುಲ್ತಾನಿ ಮಿಟ್ಟಿ ನಿಮ್ಮ ಸ್ಕಿನ್ಗಾಗೂ ಕೂಡ ಯಾವುದೂ ಇಫೆಕ್ಟ್ ಆಗೋದಿಲ್ಲ, ತುಂಬ ನ್ಯಾಚುರಲ್ ಇರುತ್ತೆ. ಸೊ ಇವಾಗ ಎಲ್ಲಿ ನಾನು ನಿಮ್ಮ ಮುಂದೆ ಯಾವುದೂ ಕೆಮಿಕಲ್ ಕೂಡ ಯೂಸ್ ಮಾಡಿಲ್ಲ. ಗ್ಲೋಯಿಂಗ್ ನೋಡಿದ್ರೆ ಅಂದರೆ ನಮ್ಮ ಪ್ಯಾಕ್ ಹಚ್ಕೊಂಡ್ಮೇಲೆ ಇಷ್ಟೊಂದು ಗ್ಲೋಯಿಂಗ್ ಆಗುತ್ತೆ ಫ್ರೆಂಡ್ಸ್. ಅದರಲ್ಲಿ ನೀವು ವೀಕ್ಲಿ ಕಂಪಲ್ಸರಿ ಹಚ್ಕೋತಾ ಇದ್ದೀರಾ 3 ಮಂತ್, ನಿಮ್ಮ ಫೇಸ್ ತುಂಬ ಚೆನ್ನಾಗಿ ಗ್ಲೋ ಆಗಿರುತ್ತೆ. ಸೊ ನೋಡಿ ಈ ಥರ ಒಣಗಿದೆ. ಇವಾಗ 10 ಇಲ್ಲ 20 ಮಿನಿಟ್ ಇಲ್ಲ 15 ಮಿನಿಟ್ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಸ್ಕಿನ್ ಕಲರ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ, ಅಂದರೆ ತುಂಬ ಗ್ಲೋಯಿಂಗ್ ಆಗಿದೆ ಸ್ಕಿನ್. ನೀವು ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ, ತುಂಬ ಗ್ಲೋಯಿಂಗ್ ಕಾಣುತ್ತೆ ಫೇಸನ್ನು. ನೋಡ್ಬೋದಾ, ನೀವು ಫೇಶಿಯಲ್ ಮಾಡ್ಕೊಂಡಕ್ಕಿಂತ ಜಾಸ್ತಿ ಗ್ಲೋಯಿಂಗ್ ಆಗುತ್ತೆ. ಅದರಲ್ಲಿ ನೀವು ವೀಕ್ಲಿ ಟೈಮ್ ಟು ಟೈಮ್ ಹಚ್ಕೋತೀರಾ ಅಂದರೆ ಇನ್ನಷ್ಟು ಗ್ಲೋಯಿಂಗ್, ಸಾಫ್ಟ್ನೆಸ್, ಪಿಂಕ್ನೆಸ್ ಬರುತ್ತೆ. ಸೊ ಖಂಡಿತ ನೀವು ಕೂಡ ನೋಡ್ತಾ ಇದ್ದೀರಾ ನನ್ನ ಸ್ಕಿನ್ ಈ ಥರ ಹೆಂಗಿದೆ. ಸೊ
ಇದು ವಿಡಿಯೋ ಇಲ್ಲಿವರೆಗೂ. ಇದು ಪಾರ್ಟ್ 1 ಆಗಿರುತ್ತೆ. ಸೊ ಪಾರ್ಟ್ 2 ಅಲ್ಲಿ ನಾನು ವೀಕ್ಲಿಯಲ್ಲಿ ಇನ್ನೊಂದು ಪ್ಯಾಕ್ ಹೇಳ್ಕೊಡ್ತೀನಿ. ಸೊ ಅದು ಕೂಡ ಎಲ್ಲ ಸ್ಕಿನ್ ಟೈಪ್ಗೂ ಕೂಡ ಇರುತ್ತೆ. ಸೊ ಪ್ಯಾಕ್ 1, 2 ಇಲ್ಲ 3 ಪ್ಯಾಕನ್ನು ನಾನು ಹೇಳ್ಕೊಡ್ತೀನಿ. ಸೊ ಅದು ಆದಮೇಲೆ ಡೈಲಿ ಯೂಸಸ್